ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದ ಪುರಾತನ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಷಾಢ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನೆರವೇರಿದವು. ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ಮಹದೇಶ್ವರ ಸ್ವಾಮಿಯ ಬೆಳ್ಳಿ ನಾಗಾಭರಣ ಮೂರ್ತಿಯ ಉತ್ಸವ ಇದೇ ತಿಂಗಳಿನಿಂದ ಆರಂಭವಾಗಿದ್ದು, ಸಾವಿರಾರು ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಪ್ರತಿ ಅಮಾವಾಸ್ಯೆಯಂದು ವಾಹನ ಪೂಜೆ, ಬೆಳ್ಳಿ ಮೂರ್ತಿಯ ರಥೋತ್ಸವ, ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಭಕ್ತರ ಮತ್ತು ದಾನಿಗಳ ಸಹಕಾರದಿಂದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಈ ಸಂದರ್ಭದಲ್ಲಿ ಕಾರಪುರ ವಿರಕ್ತ ಮಠದ ಶ್ರೀ ಬಸವರಾಜ ಒಡೆಯರ್ ಸ್ವಾಮೀಜಿ ದೇವಸ್ಥಾನದ ಅಭಿವೃದ್ಧಿಗೆ ಭಕ್ತರ ಸಹಕಾರವೇ ಪ್ರಮುಖ ಶಕ್ತಿ ಎಂದು ತಿಳಿಸಿದರು. ಬೆಳ್ಳಿ ನಾಗಾಭರಣ ಮೂರ್ತಿ ನಿರ್ಮಾಣಕ್ಕೆ ಸಹಕಾರ ನೀಡಿದ ಭಕ್ತರನ್ನು ದೇವಸ್ಥಾನ ಸಮಿತಿ ಸನ್ಮಾನಿಸಿತ್ತು. ಅಂಗಡಿ ಶಂಕರ ನಾಯಕ ಮತ್ತು ನಾವು ಇಬ್ಬರು ಕೂಡ ಸೇರಿ ಒಂದಷ್ಟು ಎಲೆಗಳ ತಂದು ಅಕ್ಕಿ ಹಾಕಿ ಇಲ್ಲಿ ಅಡಿಗೆಯನ್ನು ಮಾಡಿ BM ಅಮಾವಾಸ್ಯೆ ದಿವಸ ನೀಡ್ಲಿಕ್ಕೆ ಪ್ರಾರಂಭ ಮಾಡೋದು. ಅವತ್ತು ಭಾಗವಹಿಸಿದಂತಹ ಭಕ್ತರ ಒಂದು ಮನಸ್ಸಿನ ಪ್ರಫುಲ್ಲತೆ, ಅವರ ಭಾವ, ಅವರ ಅಭಿಮಾನ ಇವತ್ತಿನ ದಿವಸ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದರೆ ಲಕ್ಷಾಂತರ ಜನ ಭಾಗವಹಿಸಿ ನೂರಾರು ಕ್ವಿಂಟಲ್ ಗಟ್ಟಲೆ ಹಕ್ಕಿ ಬೇಯಿಸುವಂತಹ ಒಂದು ಮಹತ್ತರವಾದಂತಹ ಭೀಮನ ಅಮಾವಾಸ್ಯೆಯ ಕಾರ್ಯಕ್ರಮ ಯಳಂದೂರು ತಾಲೂಕಿನಲ್ಲಿ ಎಲ್ಲೂ ನಡೆಯದೇ ಇರುವಂತಹ ಒಂದು ಕಾರ್ಯಕ್ರಮ ಕಂದಹಳ್ಳಿಯ ಮಹದೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥ ಒಂದು ಸಂಗತಿ. ಈ ಒಂದು ದೃಷ್ಟಿಯಿಂದ ಇಲ್ಲಿ ಸನ್ಮಾನಿತರಾಗಿರ್ತಕ್ಕಂಥ ದಾನಿಗಳು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನಗಳ ಅಪೇಕ್ಷೆಯಂತೆ ಮಹದೇಶ್ವರರು ಈಗಾಗಲೇ ಮಳೆಯ ಕೊರತೆ ಜಾಸ್ತಿ ಆಗಿದೆ, ನಾಗಾಭರಣ ಉತ್ಸವ ಆಗಿದೆ. ನಿಮ್ಮೆಲ್ಲರ ಭಕ್ತಿ ಮಹದೇಶ್ವರನಿಗೆ ತಲುಪಿ ಸಕಾಲದಲ್ಲಿ ಅತಿ ಹತ್ತಿರದಲ್ಲೇ ಮಳೆ ಆಗಿ ಜನರು ಸಂತೋಷದಿಂದ ಇರಲಿ, ಅವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹಾರೈಸುತ್ತಾ ನಮ್ಮ ಮಾತುಗಳಿಗೆ ಮಂಗಳವನ್ನು ಮಾಡ್ತಾ ಇದ್ದೇವೆ. ಮಹಾಸ್ವಾಮಿಗಳ ಪಾದಗಳಿಗೆ ಧನ್ಯವಾದಗಳು. ವಿವರವಾದಂತಹ ಈ ಸ್ಥಳ ಮತ್ತು ಮುಂದಿನ ಭವಿಷ್ಯದ ಕುರಿತು ಹಲವು ಮಾಹಿತಿಗಳನ್ನ ಹಂಚಿಕೊಂಡ್ರು. ಮತ್ತೊಮ್ಮೆ ಅವರಿಗೆ ಅವರ ಪಾದಗಳಿಗೆ ಶರಣು. ಹಾಗೂ ಮುಂದಿನ ದಾನಿಗಳು